ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕುಡಚಿ ವಿಧಾನಸಭಾ ಕ್ಷೇತ್ರದ ಬಸ್ತವಾಡ ಗ್ರಾಮದ ಗುಡ್ಲಟ್ಟಿ ತೋಟದ ಜನ ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳು ಆದ ನೀರು, ವಿದ್ಯುತ್ ಹಾಗೂ ವಾಸವಿರಲು ನಿವೇಶನದ ವ್ಯವಸ್ಥೆ ಇಲ್ಲದೆ ತೊಂದರೆ ಅನುಭವಿಸ್ತಾ ಇದ್ರು. ಆ ವಿಷಯ ತಿಳಿದ ತಕ್ಷಣ ಶಾಸಕರು ಶ್ರೀ ಮಹೇಂದ್ರ ತಮ್ಮಣ್ಣವರ ಅವರು ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಯನ್ನ ಆಲಿಸಿದ್ರು ಹಾಗೂ ತಕ್ಷಣ ಅವರಿಗೆ ಕೊಳವೆ ಬಾವಿ ಕೊರೆಸಿ ನೀರು ಪೂರೈಸಲು ಹಾಗೂ ವಿದ್ಯುತ್ ಸಂಪರ್ಕ ಕೊಡಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಿವೇಶನದ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ತಮಗೆಷ್ಟು ಅನುಕೂಲವಾಗಿದೆ ಎಂಬುದನ್ನು ಅಲ್ಲಿನ ಬಡ ಮಹಿಳೆಯರು ಶಾಸಕರಿಗೆ ತಿಳಿಸಿ ಸರ್ಕಾರವನ್ನ ಹಾಡಿ ಹೋಗಲಿ ಆಶೀರ್ವದಿಸಿದ್ದಾರೆ. ಕರೆಂಟ್ದ ಮತ್ತು ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಈ ವಾರನೇ. ಸ್ವಲ್ಪ ನೋಡ್ಪಾ, ಬೋರ್ ಹೊಡೆದು ಕೂಡ ವ್ಯವಸ್ಥೆ ಆಗ್ಬೇಕು. ಈ ಹೊಟ್ಟೆ ಒಂದು 2-3 ದಿವಸ ಹೊಡಿಸ್ಬೇಕು. ಸ್ವಲ್ಪ ಮನೆ ಸುತ್ತಮುತ್ತ ಸಿಮೆಂಟಲ್ಲಿ ಹೊಡಿಸ್ಬೇಕು. ನೀವು ಯಾರೋ ಒಂದು ಕೆಲಸ ಮಾಡಲಿ, ಬೋರ್ ಮಾಡಲಿ, ಮೋಟ್ರ್ ಕುಣಿಸ್ತಾರೆ, ಒಂದು ಟ್ಯಾಂಕ್, ನಾವು ಒಂದು ದೊಡ್ಡ ಟ್ಯಾಂಕ್ ಕುಣಿಸ್ಕೊಡ್ತೀವಿ. ಆಮೇಲೆ ಒಂದು ಕಂಬ ಎಳೆದು ಕೊಡ್ತಾರೋ, ನಿಮ್ಮ ನೀರು ಸಿಮೆಂಟ್ ಬಟ್ಟಿ ಕರೆಂಟ್ ಹೋಗಿ ಹಾಕೊಂಡು ಕರೆಂಟ್ ಹಾಕೋರಿ. ಅದು ಮುಂದೆ ಮತ್ತೊಂದು ಬರ್ತದೆ. ಅನುಕೂಲ ಆಗೈತಿ. 2,000 ಕೊಡಿದ್ರೆ ಅನುಕೂಲ ಆಗೈತಿ. ಕೈ ಬಿಡಬೇಡ್ರಿ ಮುಂದೆ. ಕರೆಂಟ್ ಬಿಲ್ ನಿಮ್ಗೆ ಕರೆಂಟ್ ಬಿಲ್ ಇಲ್ಲ ಬಿಡ. ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದೆವು. ಕರೆಂಟ್ ಬಿಲ್ ತುಂಬಿಕೊಳಂಗಿಲ್ಲ. 2,000 ರೂಪಾಯಿ ಕೊಡ್ತೀವಿ. ಆಮೇಲೆ ಬಸ್ ಹಂಗ ತಿರುಗಿ ಇದನ್ನ ಮಾಡ್ತೀವಿ. ಯಾವ ಬಿಟ್ಟಿದ್ದೀವಿ ಅಕ್ಕಿ ಬದಲ್ ಜೋಳ ಕೊಡತ್ತಿದೀವಿ. ಮಾತಾರ ಅಕ್ಕಿ ಬದಲ್ ರೊಕ್ಕನು ಕೊಟ್ರ ಅದನ್ನು ತಗೊಂಡ್ ತಿಂದಿದ್ರು. ನಾವು ಸುಳ್ಳು ಮಾತಾಡವ್ರಲ್ರಿ, ನಾವು ಕುರುಬ್ರದಿವ್ರಿ. 2,000 ಕೊಡ್ತೇವೆ ಅಂತಿದ್ದು ಕೊಡಾತಿಲ್ಲ. ಬಸ್ ಪುಕ್ಷಟಿ ಅಂತ ಹೇಳಿದ್ದು ಓಡಾಡಿದ್ರಲ್ಲ. ಮತ್ತೆ ಹೇಳ್ದಂಗ ಮಾಡಿದಿಲ್ಲ. ಮತ್ತೆ ಈ ಜಾಗ ಒಂದು ಪ್ರಯತ್ನ ಮಾಡ್ರಿ. ಒಟ್ಟು ಮಾಡೋದು ನಾದ ಏನ್ ಹೇಳಿ ನೋಡೋ ತಲೆಯಾಗಿರ್ಲಿ. ನೀರಿನ ಟಿಶ್ಯೂ ಅಂತೂ ಹಾಕೈತಿ. ಅದ್ ನಮ್ ಕೈ ಆಗೈತಿ. ಇದು ನಮ್ ಕೈ ಆಗಿಲ್ಲ. ಪ್ರಯತ್ನ ಮಾಡ್ತೀವತ್ತ ಹೇಳ್ತೀವಿ. ಸಮಸ್ಯೆ ಇದು ಬರೀ ಅಳಗೋಡಿ ಬಸ್ ಸ್ಟಾಂಡ್ ಸಮಸ್ಯೆ ಅಲ್ಲದ. ಇಡೀ ಕರ್ನಾಟಕದಾಗ ಐತಿ ಸಮಸ್ಯೆ. ಬಡವ್ರ ಬಹಳಷ್ಟು ಮಂದಿ ಬಡವ್ರ ಮನೆಗಳಿಲ್ಲ, ಜಾಗಗಳಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ. ಅವ್ರೆಲ್ಲಾರು ಹೋಗಿ ಸರ್ಕಾರಿ ಜಮೀನ್ದಾಗ ನಿಂತು ಬಿಟ್ಟಾರ. ಅವ್ರಿಗೆ ಉತ್ತಾರ ಸಿಗಂಗಿಲ್ಲ. ಈ ಸಮಸ್ಯೆ ಎಲ್ಲ ಕಡೆ ಐತಿ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.